ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಮಸ್ತ ಕನ್ನಡ ಬಾಂಧವರಿಗೆ ಮುಂಚಿತವಾಗಿ 2026ರ ಯುಗಾದಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಈ ವರ್ಷದಲ್ಲಿ ಆಯುರಾರೋಗ್ಯದಿಂದ ಅಷ್ಟೈಶ್ವರ್ಯಗಳಿಂದ ಸುಖ ಸಂತೋಷದಿಂದ ಇರಬೇಕು ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. 2026ರಲ್ಲಿ ಮಾರ್ಚ್ನಲ್ಲಿ ಯುಗಾದಿ ಹಬ್ಬ ಯಾವಾಗ ಬಂದಿದೆ, ಈ ಹಿಂದೂಗಳ ಹೊಸ ವರ್ಷದ ಹೆಸರೇನು, ಯುಗಾದಿ ಹಬ್ಬದ ವಿಶೇಷತೆ ಏನು, ಯುಗಾದಿ ಹಬ್ಬದ ಪೌರಾಣಿಕ, ವೈಜ್ಞಾನಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಏನು, ಯುಗಾದಿ ಹಬ್ಬದ ದಿನ ನಾವು ಅನುಸರಿಸಬಹುದಾದ ವಿಧಿವಿಧಾನಗಳು ಯಾವುದು, ಯುಗಾದಿ ಪಚ್ಚಡಿ ಮಾಡುವುದು ಹೇಗೆ, ಇದರ ವಿಶೇಷತೆ ಏನು, ಯುಗಾದಿಯಂದು ಪಂಚಾಂಗವನ್ನು ಏಕೆ ಶ್ರವಣ ಮಾಡಬೇಕು, ಪಂಚಾಂಗ ಅಂದರೆ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಯುಗಾದಿ ಹಬ್ಬದ ಬಗ್ಗೆ ಎಲ್ಲ ವಿಷಯಗಳು ಈ ವಿಡಿಯೋದಲ್ಲಿ ಸಿಗುತ್ತೆ. ಸ್ನೇಹಿತರೆ, ಮೊದಲು ನಾವು ಯುಗಾದಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಯುಗಾದಿ ಅಂದರೆ ಯುಗದ ಆದಿ. ಒಂದು ವರ್ಷ ಮುಗಿದು ಮತ್ತೊಂದು ವರ್ಷ ಆರಂಭವಾಗುವಂತಹ ಪರ್ವಕಾಲ. ಯುಗ ಆರಂಭವಾಗುವ ದಿನವೇ ಯುಗಾದಿ. ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಚೈತ್ರ ಶುದ್ಧ ಪಾಡ್ಯಮಿ ಎಂದು ಬೆಳಗಿನ ಜಾವ ಈ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತವೆ. ಹಾಗೆಯೇ ಮತ್ತೊಂದು ವಿಷಯ ಹೇಳ್ತಾರೆ, ಶ್ರೀರಾಮನ ಪಟ್ಟಾಭಿಷೇಕ ನಡೆದಿದ್ದು ಈ ಯುಗಾದಿ ಎಂದೇ. ಹಾಗೆಯೇ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂದರೆ, ಸೋಮಕಾರ ಎಂಬುವಂತಹ ರಾಕ್ಷಸ ಬ್ರಹ್ಮದೇವರಿಂದ ವೇದಗಳನ್ನು ಕಳ್ಳತನ ಮಾಡಿ ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದಂತೆ. ಆಗ ಮಹಾವಿಷ್ಣುವು ಮತ್ಸ್ಯಾವತಾರ ತಾಳಿ ಆ ಸೋಮಕಾರನನ್ನು ವಧಿಸಿ ಆ ವೇದಗಳನ್ನು ಮತ್ತೆ ಬ್ರಹ್ಮದೇವರಿಗೆ ತಂದುಕೊಟ್ಟಿದ್ದು ಈ ಯುಗಾದಿಯಂದೇ ಅಂತ ಪುರಾಣಗಳು ಹೇಳ್ತಿದ್ದಾವೆ ಸ್ನೇಹಿತರೆ. ಇದೆಲ್ಲ ಪೌರಾಣಿಕ ಹಿನ್ನೆಲೆಯಾದರೆ, ಇನ್ನು ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡೋದಾದರೆ ವಸಂತ ಕಾಲದ ಆರಂಭ ಕಾಲವನ್ನು ಯುಗಾದಿ ಅಂತೀವಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮ ಪ್ರಕೃತಿ ಮತ್ತು ಸಮಾಜದ ಜೊತೆಗೆ ಸಹಬಾಳ್ವೆ ಮಾಡುತ್ತೆ. ಹಿಂದೂ ಧರ್ಮೀಯರು ಪ್ರಕೃತಿಯ ಜೊತೆಗೆ ಪ್ರತಿ ಬದಲಾವಣೆಯನ್ನು ತಮ್ಮ ಬದುಕಿಗೆ ಅಳವಡಿಸಿಕೊಂಡು ವಿಜ್ಞಾನದ ಜೊತೆಗೆ ನಡೀತಾ ಬರ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮ ಪ್ರಕೃತಿ ಮತ್ತು ಸಮಾಜದ ಜೊತೆಗೆ ಸಹಬಾಳ್ವೆ ಮಾಡುತ್ತೆ. ಹಿಂದೂ ಧರ್ಮೀಯರು ಪ್ರಕೃತಿಯ ಜೊತೆಗೆ ಪ್ರಕೃತಿಯ ಬದಲಾವಣೆಯನ್ನು ತಮ್ಮ ಬದುಕಿಗೆ ಅಳವಡಿಸಿಕೊಂಡು ವಿಜ್ಞಾನದ ಜೊತೆಗೆ ನಡೀತಾ ಬರ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಯುಗಾದಿಯನ್ನು ಪರಿಗಣಿಸಿದಾಗ 2 ತಿಂಗಳುಗಳ ಕಾಲಾವಧಿಗೆ ಒಂದರಂತೆ 6 ಋತುಗಳನ್ನು ನಿರ್ಣಯಿಸಲಾಗಿದೆ. ಶಿಶಿರ, ವಸಂತ ಮತ್ತು ಗ್ರೀಷ್ಮ ಋತುಗಳು ಉತ್ತರಾಯಣಕ್ಕೆ, ವರ್ಷ, ಶರತ್ ಮತ್ತು ಹೇಮಂತ ಋತುಗಳು ದಕ್ಷಿಣಾಯನಕ್ಕೆ ಪರಿಗಣಿಸಲಾಗಿದೆ. ವಸಂತ ಕಾಲದ ಆರಂಭದ ಕಾಲ ಯುಗಾದಿ. ಅಂದರೆ ಸ್ನೇಹಿತರೆ, ವಸಂತ ಕಾಲದಲ್ಲಿ ಹೊಸ ಚಿಗುರು, ಕೋಗಿಲೆಯ ಸಂತೋಷದ ಗಾನ, ಬದಲಾಗುವ ಪ್ರಕೃತಿ ಇವೆಲ್ಲವೂ ನಮಗೆ ಹೊಸ ಬದುಕನ್ನು ನೀಡುತ್ತವೆ. ಹೀಗೆ ನಮಗೆ ಪ್ರಕೃತಿ ಕೂಡ ಹೊಸ ಬದುಕನ್ನು ನೀಡುತ್ತೆ. ಅದಕ್ಕೆ ನಾವು ಹೊಸ ವರ್ಷದ ಆರಂಭ ಅಂತ ಆಚರಿಸ್ತೀವಿ. ವಸಂತ ಋತುವಿನ ಕಾಲದಲ್ಲಿ ಸೂರ್ಯಚಂದ್ರರಿಬ್ಬರೂ ಭೂಮಿಗೆ ಸಂಪೂರ್ಣವಾಗಿ ಪ್ರಕಾಶವನ್ನು ನೀಡ್ತಾರೆ. ಆಕಾಶ ಶುಭ್ರವಾಗಿದ್ದು ಗಿಡ ಮರಗಳು ಚಿಗುರಿ ಹೂಗಳು ಅರಳಿ ಪ್ರಕೃತಿ ಕಂಗೊಳಿಸ್ತಾ ಇರುತ್ತೆ. ಹೊಸ ಚೈತನ್ಯ ನೀಡುವ ಕಾಲ ಇದು. ಈ ರೀತಿಯಾಗಿ ಹಬ್ಬ ಆಚರಿಸಿ ಹಬ್ಬದಾಚರಣೆಯಲ್ಲಿ ಹೊಸ ಚಿಗುರು, ಹೊಸ ಹೂ, ಮಾವಿನೆಲೆ, ಮಾವಿನಕಾಯಿ, ಬೇವಿನೆಲೆ, ಬೇವಿನ ಹೂ ಎಲ್ಲವನ್ನ ಹಬ್ಬದಲ್ಲಿ ಬಳಸಿ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಇದು ವೈಜ್ಞಾನಿಕ ಹಿನ್ನೆಲೆ. ಇನ್ನು ಐತಿಹಾಸಿಕ ಹಿನ್ನೆಲೆ ಏನಪ್ಪ ಅಂದರೆ, ಶಾಲಿವಾಹನ ಶಕೆ ಪ್ರಾರಂಭವಾಗಿದ್ದು ಯುಗಾದಿಯಂದೇ. ಶಾಲಿವಾಹನ ತನ್ನ ಹೆಸರಲ್ಲಿ ಹೊಸ ಶಕೆಯನ್ನು ಪ್ರಾರಂಭಿಸಿದ್ದು ಇದೇ ಯುಗಾದಿಯ ದಿನ. ಸ್ನೇಹಿತರೆ, ಹಾಗಾದರೆ ಬನ್ನಿ ಈ 2026ರಲ್ಲಿ ಯುಗಾದಿ ಹಬ್ಬ ಯಾವ ದಿನ ಯಾವ ವಾರ ಬಂದಿದೆ ಅಂತ ನೋಡೋಣ. ಸ್ನೇಹಿತರೆ, ಪ್ರತಿ ವರ್ಷ ಚೈತ್ರ ಶುಕ್ಲ ಪಾಡ್ಯಮಿಯಂದು ನಾವು ಯುಗಾದಿಯನ್ನು ಆಚರಿಸ್ತೀವಿ. 2026ರಲ್ಲಿ ಮಾರ್ಚ್ 19ನೇ ತಾರೀಕು ಗುರುವಾರ ಬಂದಿದೆ. ಸ್ವಸ್ತಿಶ್ರೀ ಚಾಂದ್ರಮಾನ ಚೈತ್ರ ಮಾಸ ಪಾಡ್ಯಮಿ ತಿಥಿ ಮಾರ್ಚ್ 19ನೇ ತಾರೀಕು ಗುರುವಾರ 5 ಗಂಟೆ
51 ಪ್ರಾರಂಭವಾಗಿ ಮಾರ್ಚ್ 20ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 4:52 ಅಂತ್ಯವಾಗುತ್ತೆ. ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯೋದಯಕ್ಕೆ ಇರುವಂತಹ ತಿಥಿಯನ್ನು ಪರಿಗಣಿಸಿ ಈ 2026ರಲ್ಲಿ ಮಾರ್ಚ್ 19ನೇ ತಾರೀಕು ಗುರುವಾರ ಯುಗಾದಿಯನ್ನು ಆಚರಿಸಬೇಕು. 2026 ಮಾರ್ಚ್ 19ನೇ ತಾರೀಕು ಹೊಸ ವರ್ಷ ಪ್ರಾರಂಭವಾಗುತ್ತೆ. ಯುಗಾದಿ ಅಂದರೆ ಒಂದು ವರ್ಷ ಮುಗಿದು ಮತ್ತೊಂದು ವರ್ಷ ಆರಂಭವಾಗುವಂತಹ ಪರ್ವಕಾಲ. ಪ್ರತಿ ವರ್ಷ ಒಂದೊಂದು ಹೆಸರಿನಲ್ಲಿ ಗುರುತಿಸ್ತಾರೆ. 2026ರಲ್ಲಿ ಈ ಹೊಸ ವರ್ಷವನ್ನು ಪರಾಭವ ನಾಮ ಸಂವತ್ಸರ ಅಂತ ಕರೀತಾರೆ. ಸ್ನೇಹಿತರೆ, ಯುಗಾದಿ ಅಂದರೆ ಒಂದು ವರ್ಷ ಮುಗಿದು ಮತ್ತೊಂದು ವರ್ಷ ಆರಂಭವಾಗುವಂತಹ ಪರ್ವಕಾಲ. ಈ ರೀತಿ ಆರಂಭವಾಗುವಂತಹ ಪ್ರತಿ ವರ್ಷವನ್ನು ಒಂದೊಂದು ಹೆಸರಿನಿಂದ ಗುರುತಿಸ್ತಾರೆ. ಈ 2026ರ ಈ ಹೊಸ ವರ್ಷವನ್ನು ಪರಾಭವ ನಾಮ ಸಂವತ್ಸರ ಅಂತ ಕರೀತಾರೆ. ಸ್ನೇಹಿತರೆ, ಇನ್ನು ಈ ಯುಗಾದಿ ಹಬ್ಬದಂದು ಆಚರಿಸುವಂತಹ ವಿಧಿವಿಧಾನಗಳನ್ನು ತಿಳ್ಕೊಳ್ಳೋಣ. ಯುಗಾದಿ ಹಬ್ಬದ ದಿನ ಮನೆ ಮುಂದೆ ರಂಗೋಲಿಯನ್ನು ಹಾಕಿ, ಆದಷ್ಟು ಸಗಣಿ ಸಾರಿಸೋಕ್ಕೇನಾದರೂ ನಿಮಗೆ ಅವಕಾಶ ಇದ್ದರೆ ಸಗಣಿ ಸಾರಿಸಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ, ಹೊಸಲಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ತಳಿರು ತೋರಣವನ್ನು ಕಟ್ಟಿ. ಸ್ನೇಹಿತರೆ, ಬಾಗಿಲಿಗೆ ಪ್ಲಾಸ್ಟಿಕ್ ತೋರಣಗಳನ್ನು ಹಾಕಬೇಡಿ. ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ. ಮಾವಿನ ಎಲೆಯ ತೋರಣ ಬಹಳ ಶ್ರೇಷ್ಠ. ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಈ ದಿನ ಕುಲದೇವರನ್ನು, ನಿಮ್ಮ ಮನೆ ದೇವರನ್ನು ಪೂಜಿಸಿ ಆರಾಧಿಸಬೇಕು. ದೇವಾಲಯಗಳಿಗೆ ಭೇಟಿ ನೀಡಿ. ಮತ್ತು ಬಹಳ ಮುಖ್ಯವಾದದ್ದು, ಷಟ್ರುಚಿಗಳ ಸಮ್ಮೇಳನವಾದ ಯುಗಾದಿ ಪಚ್ಚಡಿಯನ್ನು ತಯಾರು ಮಾಡಿ ಮನೆ ಮಂದಿಯೆಲ್ಲ ಸ್ವೀಕರಿಸಬೇಕು. ದೇವರಿಗೆ ನೈವೇದ್ಯಕ್ಕಿಟ್ಟು ಸ್ವೀಕರಿಸಬೇಕು. ಈ ಯುಗಾದಿ ಪಚ್ಚಡಿ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಹಾಗೆಯೇ ಪಂಚಾಂಗ ಶ್ರವಣ ಮಾಡಬೇಕು. ಮೊದಲು ಯುಗಾದಿ ಪಚ್ಚಡಿ ಬಗ್ಗೆ ತಿಳ್ಕೊಳ್ಳೋಣ. ಯುಗಾದಿಯ ದಿನ ಮುಖ್ಯವಾದ ತಿನಸು ಯುಗಾದಿ ಪಚ್ಚಡಿ. ಅಂದರೆ ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ ಈ ಷಟ್ರುಚಿಗಳ ಸಮ್ಮೇಳನವಾಗಿ ಈ ದಿನ ಯುಗಾದಿ ಪಚ್ಚಡಿಯನ್ನು ತಯಾರು ಮಾಡಿ ದೇವರ ಮುಂದೆ ಇಟ್ಟು ಇದನ್ನು ಮನೆ ಮಂದಿಯೆಲ್ಲ ಸ್ವೀಕರಿಸಬೇಕು. ಅಂದರೆ ಉಪ್ಪು, ಖಾರ, ಬೆಲ್ಲ, ಕಹಿಗೆ ಬೇವಿನ ಹೂಗಳು, ಹುಳಿಗೆ ಮಾವಿನಕಾಯಿ, ನಿಂಬೆ ರಸ ಆಗಿರ್ಬೋದು ಅಥವಾ ಹುಣಸೆ ರಸ ಆಗಿರ್ಬೋದು, ಇವು ಷಟ್ರುಚಿಗಳನ್ನು ಮಾಡ್ಕೋಬೇಕು. ಸ್ನೇಹಿತರೆ, ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಅಂದರೆ ನಮಗೆ ಮೊದಲು ಆಯಸ್ಸು ಗಟ್ಟಿಯಾಗಿರಬೇಕು, ವಜ್ರ ದೇಹವನ್ನು ನಾವು ಹೊಂದಬೇಕು, ಬಹಳ ಗಟ್ಟಿಯಾದ ದೇಹ ಅಂತರ್ಥ. ನಮಗೆ ಸಂಪತ್ ಪ್ರಾಪ್ತಿಯಾಗಬೇಕು, ಸರ್ವ ಅರಿಷ್ಟಗಳು ಅಂದರೆ ಕೆಟ್ಟದ್ದೆಲ್ಲ ನಾಶವಾಗಬೇಕು. ಇದೆಲ್ಲ ಆಗಬೇಕು ಅಂದರೆ ಷಟ್ರುಚಿಗಳ ಸಮ್ಮೇಳನವಾದ ಯುಗಾದಿ ಪಚ್ಚಡಿಯನ್ನು ಸ್ವೀಕರಿಸಬೇಕು. ಈ ಬೇವು ಬೆಲ್ಲ ಎರಡನ್ನ ಸಮಾನವಾಗಿ ತಿನ್ನುವ ಸೂಚನೆ ಏನಪ್ಪ ಅಂದರೆ ಈ ವರ್ಷ ಸುಖ ದುಃಖಗಳೆರಡನ್ನೂ ಸಮಾನವಾಗಿ ಸ್ವೀಕರಿಸ್ತೀನಿ ಅಂತ ನಮ್ಮ ಮನಸ್ಥಿತಿಯನ್ನು ಒಪ್ಪಿಸಿಕೊಳ್ಳೋದು. ಸ್ನೇಹಿತರೆ, ಕಹಿ ಉಂಡವನಿಗೆ ಮಾತ್ರ ಸಿಹಿಯ ಅಮೃತತ್ವ ಅರಿವಿಗೆ ಬರಲು ಸಾಧ್ಯ. ಈ ಜೀವನದ ಪಾಠವನ್ನು ಬೇವು ಬೆಲ್ಲ ತಗೊಳ್ಳೋದ್ರಿಂದ ಕಷ್ಟ ಸುಖಗಳನ್ನು ಸಮವಾಗಿ ಸ್ವೀಕರಿಸೋಣ. ಕಷ್ಟ ಬಂತು ಅಂತ ಕುಗ್ಗೋದು ಬೇಡ, ಸುಖ ಬಂತು ಅಂತ ಹಿಗ್ಗೋದು ಬೇಡ ಅನ್ನೋದು ಬೇವು ಬೆಲ್ಲದ ಉದ್ದೇಶ. ಬೇವು ಆರೋಗ್ಯದಾಯಕ, ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ಸಂಜೀವಿನಿ ಅನ್ನೋದು ವೈದ್ಯಕೀಯ ವಿಜ್ಞಾನದ ಮೂಲಕ ಸಾಬೀತಾಗಿರೋ ವಿಷಯ ನಮಗೆಲ್ಲ ಗೊತ್ತೇ ಇದೆ. ಅಂದರೆ 100 ವರ್ಷಗಳ ಆಯಸ್ಸು, ಸದೃಢ ಆರೋಗ್ಯಕ್ಕಾಗಿ, ಸಕಲ ಸಂಪತ್ತಿಗಾಗಿ, ಸಕಲ ಅರಿಷ್ಟ ನಿವಾರಣೆಗಾಗಿ ನಾವು ಈ ಯುಗಾದಿ ಪಚ್ಚಡಿಯನ್ನು ಸ್ವೀಕರಿಸೋಣ. ಸ್ನೇಹಿತರೆ, ಇನ್ನುಳಿದಿರೋದು ನಾವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಏನು ಪಂಚಾಂಗ ಅಂದರೆ ಏನು, ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು ಏನಾಗಿ ಬರ್ತಾ ಇದೆ. ಪಂಚಾಂಗ ಅಂದರೆ 5 ಅಂಗಗಳು ಅಂತ ಅರ್ಥ. ತಿಥಿ ಯೋಗ, ತಿಥಿವಾರ, ನಕ್ಷತ್ರ, ಯೋಗ, ಕರಣಂ ಅಂತ 5 ಅಂಗಗಳು ಇರುತ್ತೆ. ಈ 5 ಅಂಗಗಳನ್ನು ಯುಗಾದಿ ದಿನ ಶ್ರವಣ ಮಾಡಿದ್ರೆ ಈ 5 ವಿವರಿಸುವುದೇ ಪಂಚಾಂಗ ಶ್ರವಣ. ಈ ಪಂಚಾಂಗ ಶ್ರವಣ ಮಾಡುವುದರಿಂದ ನಮ್ಮ ಗ್ರಹಗತಿಗಳು ಹೇಗಿರುತ್ತವೆ ಅಂತ ಗೊತ್ತಾಗುತ್ತೆ. ಹೀಗೆ ನಮ್ಮ ಗ್ರಹಗತಿಗಳನ್ನು ತಿಳಿದುಕೊಂಡು ಮುಂಚೆನೇ ಪರಿಹಾರ ಪೂಜೆಗಳನ್ನು ಮಾಡ್ಕೋಬಹುದು. ಹೀಗೆ ಮುಂಚೆನೇ ಪರಿಹಾರ ಪೂಜೆಗಳು ಮಾಡ್ಕೋಬಹುದಾದ್ದರಿಂದ ಗ್ರಹಗತಿಗಳಿಂದ ಉಂಟಾಗುವ ದೋಷಗಳಿಂದ ಉಪಶಮನ ಹೊಂದಬಹುದು.
ಈ ಪಂಚಾಂಗದ ಶ್ರವಣದಿಂದ ನಾವು ಏನೇನು ತಿಳ್ಕೊಬೋದಪ್ಪ ಇನ್ನ ಅಂತಂದ್ರೆ, ನಮ್ಮ ರಾಶಿ ಫಲಗಳು ಹೇಗಿವೆ, ಯಾವ ರಾಶಿಯವರಿಗೆ ಆದಾಯ ಎಷ್ಟು, ಖರ್ಚು ಎಷ್ಟು, ರಾಜಪೂಜೆ ಎಷ್ಟಿದೆ, ಸುಖ ಎಷ್ಟಿದೆ, ದುಃಖ ಎಷ್ಟಿದೆ, ರಾಜ ಯಾರು, ಈ ವರ್ಷ ಯುದ್ಧಗಳು ನಡೆಯುತ್ತವಾ, ಭೂಕಂಪ ಜಲಪ್ರಳಯ ಏನಾದರೂ ನಡೆಯುತ್ತವಾ, ಯಾವ ಗ್ರಹಣಗಳು ಸಂಭವಿಸುತ್ತವೆ, ಕೃಷಿ ರಾಷ್ಟ್ರವಾದ ನಮ್ಮ ರಾಷ್ಟ್ರದಲ್ಲಿ ರೈತರಿಗೆ ಮಳೆಗಳು ಬೆಳೆಗಳು ಹೇಗೆ ಬರ್ತವೆ, ರೈತರಿಗೆ ಮಳೆ ಬೆಳೆ ದೇಶದ ಪ್ರಗತಿ, ಶುಭ ಕಾರ್ಯಗಳು, ಆಯಾ ಹಬ್ಬಗಳ ವಿಶೇಷತೆ, ಇವೆಲ್ಲವನ್ನು ತಿಳಿಸಿಕೊಡೋದೇ ಪಂಚಾಂಗ. ಇವೆಲ್ಲವೂ ಪಂಚಾಂಗ ಶ್ರವಣದಲ್ಲಿ ಬರುತ್ತೆ. ಇವೆಲ್ಲದರ ಬಗ್ಗೆ ನಾವು ತಿಳ್ಕೊಬಹುದು ಸ್ನೇಹಿತರೆ. ಆಮೇಲೆ ಈ ತಿಥಿಯ ಶ್ರವಣದಿಂದ ಅಂದ್ರೆ ಈ ತಿಥಿಯ ಕೇಳುವುದರಿಂದ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತೆ. ವಾರದ ಶ್ರವಣದಿಂದ ಆಯುಷ್ಯ ವೃದ್ಧಿಯಾಗುತ್ತೆ. ನಕ್ಷತ್ರ ಶ್ರವಣದಿಂದ ಪಾಪನಾಶ ಆಗುತ್ತೆ. ಯೋಗ ಶ್ರವಣದಿಂದ ರೋಗ ನಿವಾರಣೆ ಆಗುತ್ತೆ. ಕರಣ ಶ್ರವಣದಿಂದ ಇಚ್ಛಿತ ಕಾರ್ಯ ಸಿದ್ಧಿಯಾಗುತ್ತೆ ಅನ್ನುವಂತಹ ನಂಬಿಕೆಗಳು ಪುರಾಣಗಳಲ್ಲಿವೆ. ಪಂಚಾಂಗವನ್ನ ಆಯಾ ಊರುಗಳಲ್ಲಿ, ದೇವಾಲಯಗಳಲ್ಲಿ, ಮಠಗಳಲ್ಲಿ, ಆಶ್ರಮಗಳಲ್ಲಿ ಶ್ರವಣ ಮಾಡ್ತಾರೆ. ನಿಮಗೂ ಕೂಡ ಅವಕಾಶ ಇದ್ರೆ ಕೇಳ್ರಿ. ಎಲ್ಲಿ ಪಂಚಾಂಗವನ್ನ ಓದಿದ್ರು ನಿಮ್ಗೆ ಅವಕಾಶ ಇದ್ರೆ ಹೋಗಿ ಕೇಳಿ ಸ್ನೇಹಿತರೆ. ಯಾಕೆಂದ್ರೆ ಈ ದಿನ ಪಂಚಾಂಗ ಶ್ರವಣ ಮಾಡಿ ಪಂಚಾಂಗ ದಾನ ಮಾಡಿದ್ರೆ ಬಹಳ ಒಳ್ಳೇದು. ಯುಗಾದಿ ಹಬ್ಬದ ದಿನದಂದು ಇನ್ನೊಂದು ಮಾಡುವಂತಹ ಮುಖ್ಯವಾದ ಕಾರ್ಯ ಏನಪ್ಪ ಅಂದ್ರೆ, ಬೆಳಗಿನ ಜಾವ ಎದ್ದು ಮೈಗೆ ಎಳ್ಳೆಣ್ಣೆಯನ್ನ ಹಚ್ಕೊಂಡು ಅಭ್ಯಂಜನ ಸ್ನಾನವನ್ನ ಮಾಡಿ. ಈ ಅಭ್ಯಂಜನ ಸ್ನಾನವನ್ನ ಬೆಳಗ್ಗೆ 6 ಗಂಟೆ ಒಳಗೆ ಮಾಡಬೇಕು. ನಂತರ ಬಾವಿ, ಕಲ್ಯಾಣಿ, ನದಿ ಸ್ನಾನ ಮಾಡಿದ್ರು ಕೂಡ ಈ ದಿನ ಶ್ರೇಷ್ಠ. ಇನ್ನ ಯುಗಾದಿ ಹಬ್ಬದ ದಿನ ಬಟ್ಟೆ, ಛತ್ರಿ, ಚಪ್ಪಲಿ ಏನಾದ್ರೂ ದಾನ ಮಾಡಿದ್ರೆ ಪುಣ್ಯ ಫಲಗಳು. ಹಾಗೇನೆ ಯಾರಾದ್ರೂ ನೀವು ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನ ಮಾಡಿ. ಸ್ವಯಂ ಪಾಕ ಅಂದ್ರೆ ಒಂದು ತಟ್ಟೆಗೆ ಒಂದು ಸ್ವಲ್ಪ ಅಕ್ಕಿ, ಬೇಳೆ, ಬೆಲ್ಲ, ಹುಣಸೆ ಹಣ್ಣು, ತರಕಾರಿಗಳು, ಹಣ್ಣುಗಳು, ನಿಮ್ಮ ಕೈಲಾದಷ್ಟು 11 ರೂಪಾಯಿ ಆಗಿರ್ಬೋದು, 101 ಆಗಿರ್ಬೋದು, 1001 ಆಗಿರ್ಬೋದು, ದಕ್ಷಿಣೆಯಾಗಿ ಹಣವನ್ನಿಟ್ಟು ಬ್ರಾಹ್ಮಣರಿಗೆ ಕೊಡಿ. ಈ ರೀತಿ ಸ್ವಯಂ ಪಾಕ ಕೊಟ್ರೆ ಬಹಳ ಪುಣ್ಯ ಫಲಗಳು ನಿಮ್ದಾಗುತ್ತೆ. ವಿಡಿಯೋ ಜಾಸ್ತಿ ಉದ್ದ ಆಗುತ್ತೆ ಅಂತ ಎಲ್ಲ ವಿಷಯಗಳನ್ನು ಒಂದೇ ವಿಡಿಯೋದಲ್ಲಿ ಹೇಳಿದ್ರಿಂದ ಸ್ವಲ್ಪ ಫಾಸ್ಟ್ ಆಗಿರ್ಬೋದು. ಆದರೆ ಎಲ್ಲ ವಿಷಯಗಳನ್ನ ತಿಳಿಸಿದ್ದೀನಿ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ವಿಡಿಯೋ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಯಾರಿಗಾದ್ರೂ ಈ ವಿಷಯಗಳೆಲ್ಲ ಗೊತ್ತಾಗಬೇಕು ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ. ಮತ್ತೊಂದು ಉತ್ತಮವಾದ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.